ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳ್ತೀನಿ ಅಂದರೆ, ನಾನು ದೇವಸ್ಥಾನದಲ್ಲಿ ಕಲ್ತ್ಕೊಂಡಿರುವಂಥದ್ದು, ಮಹಾಲಕ್ಷ್ಮಿನ ಪೂಜೆ ಮಾಡೋದಕ್ಕೆ ಮುಂಚೆ ದಾರಿದ್ರ್ಯ ಲಕ್ಷ್ಮಿ ಅಂತ ಒಬ್ಳಿರ್ತಾಳೆ. ಅವಳನ್ನು ಹೇಗೆ ಆಚೆ ಕಳಿಸಿ ಮಹಾಲಕ್ಷ್ಮಿನ ಬರಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಕೆಲವೊಂದು ಸ್ವಲ್ಪ ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕೆಲಸದಿಂದ ಬಂದು ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿದ್ದೀನಿ ವಿಡಿಯೋ ಮಾಡಬೇಕು ಅಂತ. ಸೊ ಹೇಗಪ್ಪ ಅಂದರೆ, ಮೊದಲಿಗೆ ವರಮಹಾಲಕ್ಷ್ಮಿ ಅಥವಾ ಮನೆಯಲ್ಲಿ ಕಳಶ ಕೂರಿಸ್ಬೇಕಾದ್ರೆ ಈ ದಾರಿದ್ರ್ಯ ಲಕ್ಷ್ಮಿ ಇದ್ದರೆ ಮಹಾಲಕ್ಷ್ಮಿ ಒಳಗಡೆ ಬರೋಲ್ಲ. ಅದು ನಿಮ್ಮೆಲ್ಲರಿಗೂ ಗೊತ್ತು. ಸೊ ಅವಳನ್ನು ಹೇಗೆ ನಾಶ ಮಾಡಬೇಕು, ಅಥವಾ ಅವಳನ್ನು ನಾಶ ಮಾಡೋದಲ್ಲ ಅವಳನ್ನು ಹೇಗೆ ಆಚೆ ಕಳಿಸ್ಬೇಕು, ಅವಳನ್ನು ಹೇಗೆ ಹೊರಗಡೆ ಕಳಿಸ್ಬೇಕು ಅಂದರೆ, ಮೊದಲಿಗೆ ವರಮಹಾಲಕ್ಷ್ಮಿ ಆಗಲಿ ಅಥವಾ ಮನೆಯಲ್ಲಿ ದಿನನಿತ್ಯ ಪೂಜೆ ಮಾಡೋ ಕಳಶ ಆಗಲಿ, ಯಾವುದನ್ನೇ ಆಗಲಿ ನಾವು ಲಕ್ಷ್ಮೀ ಸ್ವರೂಪದಲ್ಲೇ ನಾವು ಪೂಜೆ ಮಾಡೋದು. ಆ ಲಕ್ಷ್ಮಿ ಹೇಗೆ ಮನೆಯೊಳಗೆ ಬರ್ತಾಳೆ ಅಂದರೆ, ಮೊಟ್ಟ ಮೊದಲನೇ ಬಾರಿಗೆ ಇರೋದೇ ಈ ಜ್ಯೇಷ್ಠ ಲಕ್ಷ್ಮಿ ಅಂದರೆ ಈ ದಾರಿದ್ರ್ಯ ಲಕ್ಷ್ಮಿ ಮನೇಲಿದ್ದರೆ ಅವಳು ಒಳಗಡೆ ಬರೋಲ್ಲ. ಇವಳಿದ್ರೆ ಅವಳಿರಲ್ಲ, ಅವಳಿದ್ರೆ ಇವಳು ಬರೋಲ್ಲ. ಹಾಗೆ ಅದು ಹೇಗೆ ನಮ್ಗೆ ಗೊತ್ತಾಗುತ್ತೆ ಅಂದರೆ, ಮನೆಯಲ್ಲಿ ದುಡ್ಡು ನಿಲ್ಲದೇ ಇರೋದು, ಅನಾರೋಗ್ಯ ಆಗಿರೋದು, ಅನಾರೋಗ್ಯ ಬರ್ತಾ ಇರೋದು, ಆರೋಗ್ಯ ಸರಿ ಇಲ್ಲದೇ ಇರೋದು, ಇಂಥದ್ದು ಜಾಸ್ತಿ ನಡೀತಾ ಇರುತ್ತೆ. ಆದ್ದರಿಂದ ಇದರಲ್ಲೇ ನಾವು ಎಚ್ಚೆತ್ಕೊಳ್ಬೇಕು. ದಾರಿದ್ರ್ಯ ಲಕ್ಷ್ಮಿ ಮೂಲೆಯಲ್ಲಿ ಎಲ್ಲೆಲ್ಲಂದರೆ ಅಲ್ಲಲ್ಲಿ ಸೇರ್ಕೊತಾಳೆ. ಆ ಟೈಮಲ್ಲಿ ತುಂಬ ಕಷ್ಟ ಬರುತ್ತೆ, ಒಂದೊಂದು ರೂಪಾಯಿಗೂ ಅಲಿಬೇಕು, ಆ ಥರ ಸಮಯ. ಸೊ ಅವಳನ್ನು ಹೇಗೆ ಹೊರಗಡೆ ಕಳಿಸ್ಬೇಕಂದ್ರೆ, ಮೊಟ್ಟ ಮೊದಲನೇ ಬಾರಿಗೆ ನಾವು ಪ್ರತಿ ಅಮಾವಾಸ್ಯೆ ಆಗಲಿ ಅಥವಾ ಯಾವಾಗಲೂ ಆಗಲಿ ನಮ್ಮ ಮನೆಯಲ್ಲಿ ವರ್ಷಕ್ಕೊಂದು ಬಾರಿ ಆದರೂ ಈ ಪೂಜೆ ಮಾಡಬೇಕು. ಇದಕ್ಕೆ ಖರ್ಚಾಗೋದು ಏನೂ ಇಲ್ಲ. ಎಲ್ಲ ಪೂಜೆ ಥರ ಇದಕ್ಕೆ ಏನೂ ಖರ್ಚಾಗಲ್ಲ. ಖರ್ಚಾಗೋದು ಒಂದೇ, ಅರಿಶಿನ ಕುಂಕುಮ ಎರಡೇ ಖರ್ಚಾಗೋದು. ಮೊದಲನೇ ಬಾರಿಗೆ ಅರಿಶಿನ ಕುಂಕುಮ ಎರಡನ್ನು ಮಿಕ್ಸ್ ಮಾಡಿ ನಾವು ಗಣಪತಿನ ಮಾಡ್ತೀವಿ ಗೊತ್ತಾ, ಅರಿಶಿನದಲ್ಲಿ. ಆ ರೀತಿಯಾಗಿ ಮಾಡಬೇಕು. ಸ್ವಲ್ಪ ಒಂದು ಮುಷ್ಟಿಯಷ್ಟು ಮಾಡಿ, ಅದಾದ ನಂತರ ನೀರಿನಲ್ಲಿ ಕಲಸಿ ಒಂಚೂರು ಗಂಜಲನ ಹಾಕಿ ಕಲಸಿ ಅದರ ಒಳಗಡೆ ಉಂಡೆ ಮಾಡಿ ಒಂದು ವೀಳ್ಯದೆಲೆ ಮೇಲೆ ಇಡಿ. ಪೂರ್ವ ಅಭಿಮುಖವಾಗಿ ಇಡಿ. ನಡು ಮಧ್ಯದಲ್ಲಿ ಮನೆಯಲ್ಲಿ ಇಡಿ. ಇಟ್ಬಿಟ್ಟು 2 ಬಾಳೆಹಣ್ಣು ತಾಂಬೂಲಕ್ಕೆ, 2 ಬಾಳೆಹಣ್ಣು 2 ಎಲೆ ಅಡಿಕೆ ಇಟ್ಬಿಟ್ಟು ಕಡ್ಡಿ ಹಚ್ಚಿ ಆರತಿ ಮಾಡಿ ಅವಳನ್ನು ಎಲ್ಲ ಮನಸ್ಸಲ್ಲಿ ಎಲ್ಲ ಬೇಡ್ಕೊಂಡು, ದಯವಿಟ್ಟು ನಮ್ಮ ಮನೆಯಿಂದ ಹೋಗು ತಾಯಿ, ದಾರಿದ್ರ್ಯ ಲಕ್ಷ್ಮಿಯಾಗಿ ಹೋಗಿ ವರಮಹಾಲಕ್ಷ್ಮಿಯಾಗಿ ಮನೆಯೊಳಗೆ ಬಾ, ಅಥವಾ ಮಹಾಲಕ್ಷ್ಮಿಯಾಗಿ ನಮ್ಮ ಮನೆಯೊಳಗೆ ನೆಲೆ ನಿಲ್ಲು, ಈ ದಾರಿದ್ರ್ಯವನ್ನೆಲ್ಲ ನಾಶ ಮಾಡು ಅಂತ ಕೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಒಂದು 10 ನಿಮಿಷ, ಅದಾದ ನಂತರ ಆಕೆನ ನೀರಿನಲ್ಲಿ ಕಲಸಿ ಆಕೆನ ನಾವು ವಿಸರ್ಜನೆ ಮಾಡಬೇಕಾಗುತ್ತೆ. ಅದನ್ನು ಆಚೆ ತಗೊಂಡೋಗಿದ ತಕ್ಷಣ ಮನೆಯನ್ನೆಲ್ಲ ಮತ್ತೊಮ್ಮೆ ಶುದ್ಧೀಕರಣ ಮಾಡಿ. ವರಮಹಾಲಕ್ಷ್ಮಿ ಮಾಡೋರು ದಯವಿಟ್ಟು ಅದು ಮಾಡೋದನ್ನು, ವರಮಹಾಲಕ್ಷ್ಮಿ ಮಾಡೋ ಐಟಮ್ಗಳು ಯಾವುದೂ ಅಲ್ಲಿ ಇಟ್ಕೊಳ್ಬೇಡಿ. ಯಾಕಂದರೆ ಅಲ್ಲಿ ಇಟ್ಟಿದ್ದನ್ನೆಲ್ಲದನ್ನು ಮತ್ತೆ ನಾವು ಹೊರಗಡೆ ಹಾಕಬೇಕಾಗತ್ತೆ. ಸೊ ಅದಕ್ಕೆ ಮನೆಯಲ್ಲಿ ಪೂಜೆ ಸಾಮಗ್ರಿ, ಬೇರೆ ದೇವತೆಗಳಿಗೆ ಪೂಜೆ ಮಾಡೋ ಐಟಮ್ಸ್ ಏನಾದರೂ ಇದ್ದರೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಮುಚ್ಚಿಟ್ಟು, ಇದನ್ನು ಮಾತ್ರ ಎಷ್ಟು ಬೇಕು ಈ ಪೂಜೆಗೆ ಅಷ್ಟನ್ನು ಮಾತ್ರ ಎತ್ತಿಟ್ಕೊಳ್ಳಿ. ಸೊ ಇಟ್ಕೊಂಡು ಆಚೆ ಕಳಿಸಿ ಅವ್ರನ್ನ ತಿರುಗಿ ಒಳಗೆ ಬರುವಾಗ ಕಾಲು ತೊಳಿಸಿ ಅವ್ರಿಗೆ ಸ್ನಾನಕ್ಕೆ ಕಳಿಸ್ಬಿಡಿ. ಸೊ ಇದು ಮೇಯ್ನ್, ಯಾಕಂದರೆ ಹಿಂದೆ ಬರ್ತಾಳೆ ಅನ್ನೋದೊಂದು ಪ್ರತೀತಿ ಇದೆ. ಸೊ ಅದರಿಂದ ಧೂಮಾವತಿಯಾಗಿ ಅವಳು ಆಚೆ ಹೋಗ್ತಾಳೆ. ಸೊ ಇಷ್ಟೇ, ಇವಳನ್ನು ಹೀಗೆ ಹೊರಗಡೆ ಕಳಿಸಿ ಪರಕೆಯಲ್ಲಿ 3 ಬಾರಿ ಆಚೆ ಹೊಡೀರಿ. ದಾರಿದ್ರ್ಯ ಲಕ್ಷ್ಮಿ ಓದ್ಲು ಅಂತ ಆಚೆ ಹೊಡೆದು ಮತ್ತೆ ತಿರ್ಗಿ ಆಚೆ ಎಲ್ಲ ಶುದ್ಧ ಮಾಡಿ ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಹೊಸ್ಲಿಗೆ, ಅದಾದಮೇಲೆ ಮಹಾಲಕ್ಷ್ಮಿಯನ್ನು ಒಳಗಡೆ ಕರ್ಕೊಳ್ಳಿ. ಹೊಸ್ಲಿಗೆ ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿಯನ್ನು ಒಳಗಡೆ ಕರ್ಕೊಳ್ಳಿ. ಇದನ್ನು ನಾವು ಪ್ರಾತಃ ಕಾಲದಲ್ಲಿ ಮಾಡಬೇಕಾಗತ್ತೆ, ಅಥವಾ ಎಲ್ಲರೂ ಮಲಗಿದ ಮೇಲೆ ಮಲಗಬೇಕಾಗತ್ತೆ. ಯಾಕಂದರೆ ಇದನ್ನು ತಗೊಂಡು ಹೋಗುವಾಗ ಮಾತಾಡೋ ಹಾಗಿಲ್ಲ, ಕೇಳೋ ಹಾಗಿಲ್ಲ. ಏನದು ಅಂತ ಬೇರೆಯವರು ಕೇಳ್ತಾರೆ, ಏನಿದು ಅಂತ. ಸೊ ಅವಾಗ ನಾವು ಉತ್ತರ ಹೇಳೋಂಗಿಲ್ಲ.
ತೊಗೊಂಡೋಗಿ ಆಚೆ ಒಂದು ಮರದಡಿನೋ ಅಥವಾ ಮಣ್ಣಲ್ಲಿ ಹಳ್ಳ ತೋಡಿನೋ ಉಯ್ಯಿರಿ, ಅಥವಾ ಮನೆ ಮುಂದೆ ಇರೋ ಪಾಟ್ಗಳಲ್ಲಿ ಉಯ್ಬೇಡಿ. ತೊಗೊಂಡೋಗಿ ಎಲ್ಲಾದರೂ ಎಕ್ಕದ ಗಿಡದ ಹತ್ರನೋ ಅಥವಾ ಬೇವಿನ ಮರದ ಹತ್ರನೋ ಹಳ್ಳಿ ಮರದ ಹತ್ರನೋ ಉಯ್ದುಬಿಡಿ, ತುಳಿಯೋದು ಬೇಡ. ಸೊ ಇಷ್ಟೇ. ಇದನ್ನು ಯಾವಾಗ ಮಾಡಬೇಕು ಅಂದರೆ ಪ್ರಾತಃ ಕಾಲದಲ್ಲಿ ಮಾಡಿ, ಅಥವಾ ರಾತ್ರಿ ಎಲ್ಲರೂ ಮಲಗಿದ ಮೇಲೆ. ಯಾವ ದಿವಸ ಮಾಡಬೇಕಂದ್ರೆ ವರಮಹಾಲಕ್ಷ್ಮಿ ಮಾಡೋ ಮುಂದಿನ ದಿವಸ ಹಿಂದಿನ ದಿವಸ ಮಾಡ್ಕೊಳ್ಳಿ. ಅಥವಾ ಸಾಮಾನ್ಯವಾಗಿ ಇಂಥ ದಿವಸಗಳಲ್ಲಿ ಶುಕ್ರವಾರ ಭಾನುವಾರ ಒಳ್ಳೆಯದು. ಭಾನುವಾರ ಅಥವಾ ಮಂಗಳವಾರ ಮಾಡ್ಕೊಳ್ಳಿ. ಶುಕ್ರವಾರ ಆದಷ್ಟು ಬೇಡ ಅನ್ನೋರು ಮಂಗಳವಾರ ಅಥವಾ ಭಾನುವಾರ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಇಷ್ಟ, ವರಮಹಾಲಕ್ಷ್ಮಿ ಮಾಡ್ತಿರೋ ಅಥವಾ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಿರೋ, ಅಥವಾ ಸಾಮಾನ್ಯವಾಗಿ ಮನೆಯಲ್ಲಿ ವಾರಗಳನ್ನು ಹೇಗೆ ಮಾಡ್ಕೊತಿರೋ ಹಾಗೆ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿತ್ತು. ಸೊ ಇಷ್ಟು ಜ್ಯೇಷ್ಠ ಲಕ್ಷ್ಮಿಯನ್ನು ಹೊರಗಡೆ ಹಾಕೋ ಸಿಂಪಲ್ ಆದ ಒಂದು ಪದ್ಧತಿ. ಇದು ನಾನು ದೇವಸ್ಥಾನದಲ್ಲಿ ಕಲ್ತ್ಕೊಂಡಿದ್ದು. ಇದು ನನಗೆ ನನ್ನ ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದು. ನಾನು ವರ್ಷ ಅದನ್ನು ಮಾಡ್ತೀನಿ. ಜ್ಯೇಷ್ಠ ಲಕ್ಷ್ಮಿಯನ್ನು ಆಚೆ ಕಳಿಸಿ ವರಮಹಾಲಕ್ಷ್ಮಿನ ಬರಮಾಡ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ, ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸೊ ಧನ್ಯವಾದ.